ಫ್ರೆಂಡ್ಸ್ मैं टेक्निकल वीडियोस कನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟೇನಪ್ಪ ಅಂದರೆ ಇಲ್ಲಿ KCT ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅವ್ರದ್ದು ನಾನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ. ಹಾಗಾಗಿ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ ಇವಾಗ ಏನು ಮಾಡಬೇಕು ಅನ್ನೋದು ತೋರಿಸ್ತೀವಿ. ಮೊದಲು ಎಲಿಜಿಬಲ್ ಯಾರು ನಾನ್ ಎಲಿಜಿಬಲ್ ಅಂತ ಯಾವ ರೀತಿ ತಿಳ್ಕೊಳೋದಂದ್ರೆ ಮೊದಲು KCT ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಸರ್ಚ್ ಮಾಡಿದರೆ ಮೊದಲನೇದು ಕೆಳಗಡೆ ವೆಬ್ಸೈಟ್ ಇದೆ ನೋಡಿ, ಇದು ಇಲ್ಲಿ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ ಎಷ್ಟು ಬಿಟ್ವೀನ್ ಟೈಮಲ್ಲಿ ಏನು ಹೋಗಿ ಅಪ್ಲೈ ಮಾಡಿದ್ರೋ ಅದು ಎಲಿಜಿಬಲ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಆಗಿಲ್ಲ ಅನ್ನೋದು ಈಗ ಮುಂದೆ ತೋರಿಸ್ತೀನಿ. ಇವಾಗ ನಾನು ಎಲಿಜಿಬಲ್ ಮತ್ತು ಎಲಿಜಿಬಲ್ ಆಧಾರ್ ತೋರಿಸ್ತೀವಿ. ಎಲಿಜಿಬಲ್ ಆಧಾರ್ ನಿಮ್ಮ CET ನಂಬರ್ ಹಾಕ್ಬಿಟ್ಟು ಸರ್ಚ್ ಮಾಡಿದರೆ ಸಾಕು. ಇನ್ನು ಮೇಲ್ಗಡೆ ಐತೆ ನೋಡಿ, ಸರ್ಚಲ್ಲಿ ಹೋಗಿ ನಿಮ್ಮ CET ನಂಬರ್ ಹಾಕಿದರೆ ಸಾಕು, ನೀವು ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತ ಬರುತ್ತೆ. ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ ನಾನ್ ಎಲಿಜಿಬಲಿಗೆ ಹೋಗಿ ಎಲಿಜಿಬಲ್ ಇಲ್ಲಪ್ಪ ಅಂತ ನಿಮ್ದಾದರೆ ಇಲ್ಲಿ ನಿಮಗೆ ನಿಮ್ಮ ಸರ್ಚ್ ಮಾಡಿ, ಸರ್ಚಲ್ಲಿ ನಿಮ್ಮದು ಹೆಸರು ನಿಮ್ಮದು CET ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ವಂಶವೃಕ್ಷ ನಾಟ್ ಅಪ್ಲೋಡ್ ಈ ಥರ ನಿಮ್ದು ಏನು ರೀಸನ್ ಇದೆಯೋ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಒಯ್ದು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟರೆ, ನೀವು ಯಾವುದು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಅಲ್ಲಿಗೆ ಹೋಗಿ ಕೊಟ್ಟರೆ ಅವರು ಅಪ್ಲೋಡ್ ನಿಮ್ಮದು ಸಬ್ಮಿಟ್ ಮಾಡಿ ಮತ್ತೆ ಇನ್ನೊಂದು ಎಲಿಜಿಬಲ್ ಲಿಸ್ಟಲ್ಲಿ ಎಲಿಜಿಬಲ್ ಇದ್ದರೆ ನಿಮ್ಮ ಹೆಸರು ಬರುತ್ತೆ. ಹಾಗಾಗಿ ನೀವು ಎಲಿಜಿಬಲ್ ಇರೋಂಥ ಸ್ಟೂಡೆಂಟ್ ನಾನ್ ಎಲಿಜಿಬಲ್ ಆಗಿದ್ದರೆ ಏನಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಅಪ್ಲೈ ಮಾಡುವಾಗ ನೀವು ಹೋಗಿ ಕೊಟ್ಟಿರೋಂಥ ಸಮಯದಲ್ಲಿ ನೀವು ಫಸ್ಟ್ ಹೋಗಿ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ KCT ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡಲೇ ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.